ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಹಿಂದೂ ಜನಗಳಿಗೆ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ ಥರ. ಸೊ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ನೋಡೋಣ ಬನ್ನಿ. ನಾನು ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ನನ್ನ ಮಗ ಇನ್ನೂ ಆರಾಮಾಗಿ ಮಲಗಿದ್ದಾನೆ. ಸೊ ಅವನು ಆರಾಮಾಗಿ ಮಲ್ಕೊಳ್ಳಿ, ಅವ್ನು ಎದ್ದೇಳೋಕ್ಕೂ ಮುಂಚೆ ನಾನು ನನ್ನ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಪೂಜೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ಪೂಜೆ ಇಷ್ಟು ಆರಾಮಾಗಿ ಮಾಡ್ತಾಯಿದ್ದೀನಿ ಅಂದರೆ ನಾನು ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ಮಗುನ ಇಟ್ಕೊಂಡು ಎಲ್ಲ ಮಾಡ್ಕೊಳೋದು ಕಷ್ಟ ಅಂತ ಗೊತ್ತಿತ್ತು. ಹಾಗಾಗಿ ನಾನೆಲ್ಲ ಹಿಂದಿನ ದಿವಸನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಏನಿದ್ರು ಹೂವು ಇಟ್ಟು ದೀಪ ಹಚ್ಚಿ ಪೂಜೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಅಂದ್ಕೊಂಡಂಗೆ ಎಲ್ಲ ಆಯಿತು. ಎಲ್ಲರೂ ಹೇಳ್ತಾಯಿದ್ರು ಮಗು ಇಟ್ಕೊಂಡು ಮಾಡೋದು ತುಂಬ ಕಷ್ಟ ಅಂತ. ಅದು ನನಗೆ ಗೊತ್ತಿರಲಿಲ್ಲ. ಸೊ ನನಗೆ ಆದಾಗ ನನಗೆ ಗೊತ್ತಾಗ್ತಾ ಇದೆ. ಹೊಸ್ಲು ಪೂಜೆ ಎಲ್ಲ ಮುಗಿಸ್ದೆ. ಅಷ್ಟರಲ್ಲಾಗಲೇ ನನ್ನ ಮಗ ಎದ್ದಿದ್ದ. ನಮ್ಮ ಮನೆಯವರಾಗಲೇ ಅವನ್ನ ಕರ್ಕೊಂಡು ಬರ್ತಾಯಿದ್ರು. ನಾನು ಅವನಿನ್ನು ಎದ್ಬಿಟ್ಟಿದ್ದಾನೆ, ಕೆಲಸ ಮಾಡೋದಕ್ಕೆ ನನಗೆ ಬಿಡೋದಿಲ್ಲ ಅಂದ್ಕೊಂಡೆ. ಅವ್ನು ಸ್ವಲ್ಪ ಆರಾಮಾಗೇ ಇದ್ದ. ಅವನಿನ್ನು ಆರಾಮಾಗಿರಬೇಕಾದ್ರೆ ನಾನು ಸ್ವಲ್ಪ ಪೂಜೆ ಬೇಗ ಬೇಗ ಮುಗಿಸ್ಕೊಂಬಿಡೋಣ ಅಂತೇಳಿ ಎಲ್ಲ ಮುಗಿಸ್ಕೊತಾ ಇದ್ದೆ. ಇನ್ನು ಮಹಾಮಂಗಳಾರತಿ ಮಾಡಬೇಕಿತ್ತು. ಮಂಗಳಾರತಿ ಮಾಡಿದೆ. ಅವನಿಗೂ ಕೂಡ ಮಂಗಳಾರತಿ ಕೊಟ್ಟೆ. ಮನೇಲಿರೋರಿಗೆಲ್ರಿಗೂ ಮಂಗಳಾರತಿನ ಕೊಟ್ಟೆ. ಇನ್ನು ಅವನು ಎದ್ಮೇಲೆ ಅವನಿಗೆ ಹಾಲು ಕೊಡಬೇಕಲ್ವ. ಸೊ ಅವ್ನು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ವಾಕರ್ಗೆ ಹಾಕಿದೆ. ಸೊ ನಮ್ಮ ಮಾವನ ಜೊತೆ ಅವನು ಆರಾಮಾಗಿ ಆಟ ಆಡ್ಕೊತಾ ಇದ್ದ. ಸೊ ನಾನು ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇತ್ತು, ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೆ ನಾನು. ಮತ್ತು ನೋಡಿ, ದೇವ್ರ ಮನೇನ ಇಷ್ಟು ಅಲಂಕಾರ ಆದಮೇಲೆ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತಲ್ವ. ಹೆಂಗೋ ಅವನು ಎದ್ದೋಳೋ ಅಷ್ಟರಲ್ಲಿ ಪೂಜೆ ಕೆಲಸ ಎಲ್ಲ ಮುಗೀತು. ಎಲ್ಲರೂ ಹೇಳ್ತಾರೆ ಎಷ್ಟು ಕೆಲಸ ಬೇಕಾದರೂ ಮಾಡ್ಬೋದು, ಆದರೆ ಒಂದು ಮಗುನ ಸುಧಾರಿಸೋದು ತುಂಬ ಕಷ್ಟ ಅಂತ. ಅದು ಅವ್ರವ್ರಿಗೆ ಅವ್ರವ್ರಿಗೆ ಗೊತ್ತಾಗುತ್ತೆ. ಇನ್ನು ಪೂಜೆ ಕೆಲಸ ಎಲ್ಲ ಮುಗೀತು. ಇನ್ನೇನಿದ್ರು ಅಡುಗೆ ಮನೆ ಕೆಲಸ. ಸೊ ಅವನಿಗೆ ಹಾಲನ್ನ ಕೊಟ್ಬಿಟ್ಟು ನಾನು ಅಡುಗೆ ಮನೆಗೆ ಹೋದಾಗ ಅಲ್ಲಿ ಮೊಸರು ಹೆಪ್ಪಾಕಿದ್ದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಹೆಪ್ಪಾಗಿದೆ, ಕೇಕ್ ಥರ ಆಗಿದೆ. ಖುಷಿ ಆಯಿತು ಅದನ್ನು ನೋಡಿ. ಇನ್ನು ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಐಟಮ್ ಎಲ್ಲ ಅಲ್ಲೇ ಇಟ್ಟಿದ್ದೆ. ಸೊ ಒಬ್ಬಟ್ಟು ಮಾಡೋದಕ್ಕೆ ಏನೇನು ಬೇಕು ಅಂತ ಎಲ್ಲ ಅಲ್ಲೇ ಇತ್ತು. ಸೊ ಇನ್ನು ಒಬ್ಬಟ್ಟಿಗೆ ಬೇಳೆ, ಇನ್ನು ಎಲ್ಲರೂ ಮಾಡ್ದಂಗೆ ನಾನು ಬೇಳೆ ಎಲ್ಲ ಹಾಕಿ ಒಬ್ಬಟ್ಟನ್ನ ಮಾಡೋದಕ್ಕೆ ಇಟ್ಕೊಂಡೆ. ಇನ್ನು ಅವನು ಹಾಲು ಕುಡ್ದು ಅವನ ಪಾಡಿಗೆ ಅವನು ಆಟಾಡ್ತಾ ಇದ್ದ. ಮತ್ತು ಇನ್ನು ಅವನು ಆಟಾಡಿ ಮತ್ತೆ ಇನ್ನು ಅಳೋ ಅಷ್ಟರಲ್ಲಿ ನಾನು ಇನ್ನು ಸ್ವಲ್ಪ ಕೆಲಸ ಆದರೂ ಮುಗಿಸ್ಕೊಬೇಕು ಅಂತ ಎಲ್ಲ ಮಾಡ್ಕೊತಾ ಇದ್ದೆ. ಲಾಸ್ಟ್ ಟೈಮ್ ಒಂದು ಸತಿ ನಾನು ಒಬ್ಬಟ್ಟನ್ನ ಕೆಡಿಸ್ಬಿಟ್ಟಿದ್ದೆ ಒಬ್ಬಟ್ಟು ಮಾಡೋದಕ್ಕೆ ಹೋಗಿ. ಸೊ ಈ ಸತಿನೂ ಆ ಥರ ಎಲ್ಲ ಆಗೋಗ್ಬಿಡುತ್ತೋ ಅಂತ ಭಯದಿಂದನೇ ಒಬ್ಬಟ್ಟನ್ನ ಮಾಡಿದೆ. ಆದರೆ ಒಬ್ಬಟ್ಟೇನು ಕೆಟ್ಟೋಗಲಿಲ್ಲ, ತುಂಬ ಚೆನ್ನಾಗೇ ಇತ್ತು. ತುಂಬ ಟೇಸ್ಟಿಯಾಗಿ ಒಬ್ಬಟ್ಟು ಆಯಿತು. ಮತ್ತೇನು ಒಬ್ಬಟ್ಟು ಆಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಎಲ್ರಿಗೂ ಟಿಫನ್ ಬೇಕಲ್ವ. ಸೊ ಹಂಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡಿಟ್ಟೆ. ತಿನ್ನೋರೆಲ್ಲರೂ ಮಾವಿನಕಾಯಿ ಚಿತ್ರಾನ್ನ ತಿಂದರು ಬೆಳಗ್ಗೆನೆ. ಟಿಫನ್ ಏನೋ ಚಿತ್ರಾನ್ನ ಆಯಿತು. ನಾನು ಕೂಡ ಹೆಂಗೂ ಪೂಜೆ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಮತ್ತೆ ಒಬ್ಬಟ್ಟಿನ ಸಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಂಗೆ ಕೂಡ ಒಬ್ಬಟ್ಟಿನ ಸಾರು ಕೂಡ ಆಗೋಯಿತು. ಇನ್ನು ಊಟಕ್ಕೆ ಒಬ್ಬಟ್ಟಿನ ಸಾರು, ಒಬ್ಬಟ್ಟು, ಹೆಸರುಬೇಳೆ ಎಲ್ಲ ಮಾಡಿದ್ದೆ. ಸೊ ಮೈದಾನ ನಾನು ಈರುಳ್ಳಿ ಹಚ್ಚೋಕ್ಕೂ ಮುಂಚೆನೇ ನಾನು ಕಲಸಿಟ್ಟಿದ್ದೆ. ಯಾಕಂದರೆ ಈರುಳ್ಳಿಗೂ ಮೈದಾಗೂ ಆಗಲ್ಲ ಅಂತ ನಾನು ಕೇಳಿದ್ದೆ. ಹಾಗಾಗಿ ಮೈದಾ ಫಸ್ಟೇ ಕಲಸಿಟ್ಕೊಂಡ್ಬಿಟ್ಟಿದ್ದೆ ನಾನು. ಇನ್ನು ಒಬ್ಬಟ್ಟೆಲ್ಲ ಆಯಿತು. ಅಷ್ಟರಲ್ಲಿ ನನ್ನ ಮಗ ಒಂದು ರೌಂಡ್ ನಿದ್ದೆ ಮಾಡಿ ಕೂಡ ಎದ್ದ. ಒಬ್ಬಟ್ಟಿನ ಸಾಂಬಾರೆಲ್ಲ ರೆಡಿ ಆಯಿತು. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದಿಲೀಪ್ಗೂ ಮತ್ತು ನಮ್ಮ ಪಾಪುಗೂ ಎಣ್ಣೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಎಲ್ಲ ಕಾಯಿಸ್ಕೊಂಡು ಅವರಿಬ್ರಿಗೂ ಎಣ್ಣೆ ಹಚ್ತಾ ಇದ್ದೆ. ಈಗ ಟೈಮ್ 2 ಗಂಟೆ 3 ಗಂಟೆ ಆಗಿರಬೇಕು. ಯಾಕಂದರೆ ದಿಲೀಪ್ ಇರಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ಔಟ್ಸೈಡ್ ಹೋಗಿದ್ರು. ಸೊ ಅವ್ರು ಬಂದಮೇಲೆ ಇಬ್ರಿಗೂ ಹಚ್ಚೋಣ ಅಂತ ಹೇಳ್ಬಿಟ್ಟು ಹಚ್ಚಿದೆ. ಇವನು ಅಭಿ ಅಂತ, ದಿಲೀಪ್ ಇದ್ದಾರಲ್ವ ಅವ್ರ ಮಾವನ ಮಗ. ನೋಡಿ, ಇಬ್ಬರು ತಂದೆ ಮಗ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು ಎಣ್ಣೆ ಹಚ್ಕೊಂಡು. ಸೊ ಎಣ್ಣೆ ಹಚ್ಬಿಟ್ಟು 1 ಅವರ್ ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಪಾಪುಗೆ ನಾನು ಡೈಲಿ ಮಸಾಜ್ ಮಾಡೋದ್ರಿಂದ ಅವ್ನಿಗೆ ಅಷ್ಟೊತ್ತು ಬಿಡೋದು ಬೇಡ ಅಂದ್ಕೊಂಡೆ. ಆದರೂ ಒಂದು 1/2 ಅವರ್ ಬಿಟ್ಟೆ. ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊತಾ ಇದ್ದೆ ಎಣ್ಣೆ ಮಸಾಜ್ ಮಾಡಿಸ್ಕೊಂಡು. ಅವ್ನು ಆಟ ಆಡೋದನ್ನ ನೋಡೋದೇ ಒಂಥರ ಖುಷಿ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂತ. ವರ್ಷಕ್ಕೊಂದು ಸತಿ ಬರೋ ಯುಗಾದಿ ಹಬ್ಬದ ದಿವಸ ಎಲ್ಲರೂ ಎಣ್ಣೆ ಹಚ್ಕೊಂಡು ಈ ಥರ ಎಲ್ಲ ಸ್ನಾನ ಮಾಡ್ಕೊಳೋದು ಅದೆಷ್ಟು ಒಂಥರ ಖುಷಿ ಅನಿಸುತ್ತೆ ಅಲ್ವಾ. ಹಳ್ಳಿಗಳ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ನಾವು ಚಿಕ್ಕ ವಯಸ್ಸಿದ್ದಾಗ ನಾವು ಹಿಂಗೆ ಎಣ್ಣೆ ಹಚ್ಕೊಂಡು ಅದೊಂಥರ ಚೆನ್ನಾಗಿತ್ತು ಹಬ್ಬ. ಆಗಿನ ಥರ ಈಗ ಯಾರೂ ಹಬ್ಬ ಸೆಲೆಬ್ರೇಟ್ ಮಾಡೋದಿಲ್ಲ.
ಎಣ್ಣೆ ಎಲ್ಲ ಹಚ್ಚಿದಾದ್ಮೇಲೆ ನನ್ನ ಮಗನಿಗೆ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟಿದ್ದೆ. ಅವ್ನು ಮಲಗಿ ಎದ್ದಿದ್ದಾದಮೇಲೆ ದಿಲೀಪ್ ಮೇಲ್ಗಡೆ ಏನೋ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಅಭಿ ಮತ್ತು ಅವರಿಬ್ಬರು ಕ್ಲೀನ್ ಮಾಡ್ಕೊತಾ ಇದ್ರು. ಸೊ ನನ್ನ ಪಾಪು ಎದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಅನ್ನಕ್ಕೆ ಇಟ್ಬಿಟ್ಟು ಒಬ್ಬಟ್ಟು ತೊಟ್ಟೋದು ಬಾಕಿ ಇತ್ತು. ಒಬ್ಬಟ್ಟು ಇನ್ನೂ ನಾವು ಸುಟ್ಟಿರಲಿಲ್ಲ, ಹಂಗಾಗಿ ಅದು ಸ್ವಲ್ಪ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಆ ಕೆಲಸನೆಲ್ಲ ಮುಗಿಸ್ಕೊಂಡೆ. ಒಬ್ಬಟ್ಟು ಮಾಡಿದ್ದು ಆಗೋಯಿತು. ದಿಲೀಪ್ ಇನ್ನೂ ಸ್ನಾನ ಮಾಡಿ ಅವರು ಪೂಜೆ ಎಲ್ಲ ಮಾಡಿರಲಿಲ್ಲ. ಸೊ ಅವ್ರು ಇವಾಗ ಸಂಜೆ ಪೂಜೆ ಮಾಡ್ತಾಯಿದ್ದಾರೆ ಮಗನ ಜೊತೆ. ತಂದೆ ಮಗ ಇಬ್ಬರು ಕುತ್ಕೊಂಡು ದೇವ್ರ ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ. ಇವನು ಅವರ ಅಪ್ಪಾಜಿ ಪೂಜೆ ಮನೆಗೆ ಹೋಗ್ತಿದ್ದಂಗೆ ಅವನು ಜೊತೆಗೆ ಹೋಗ್ತಾನೆ. ಸೊ ಅವರಿಬ್ಬರು ಪೂಜೆ ಮಾಡೋದು ನೋಡೋದಕ್ಕೆ ಒಂಥರ ಖುಷಿ. ಹಬ್ಬದ ದಿವಸ ಅವರಿಬ್ಬರು ಪೂಜೆ ಮಾಡ್ತಾಯಿದ್ರು. ಸೊ ದಿಲೀಪ್ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಸೊ ಹಂಗಾಗಿ ಅವ್ರು ಬೇಗ ಬೇಗ ಸ್ವಲ್ಪ ಪೂಜೆ ಮುಗಿಸ್ಕೊಂಬಿಡಿ ಮತ್ತು ನಾವು ಎಲ್ಲಾದರೂ ಅಂದರೆ ಈಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು ಆಗಲಿಲ್ಲ. ಕೋಲಾರ್ಗೆ ಹೋಗೋ ಪ್ಲ್ಯಾನ್ ಇತ್ತು, ಅದು ಆಗಲಿಲ್ಲ. ಅಂದರೆ ದಿಲೀಪ್ ಅಕ್ಕ ಇದ್ರಲ್ಲ, ಅವ್ರು ಬರೋ ಪ್ಲ್ಯಾನ್ ಇತ್ತು. ಸೊ ಅವ್ರು ಬಂದಿದ್ದು ಲೇಟ್ ಆಯಿತು, ಹಂಗಾಗಿ ಹೋಗೋದಕ್ಕಾಗಲಿಲ್ಲ. ಪೂಜೆ ಎಲ್ಲ ಮುಗಿಸಿ ದಿಲೀಪ್ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಪಾಪ. ಅವರು ಊಟ ಎಲ್ಲ ಮಾಡಿದ್ರು. ಊಟ ಮಾಡಿಬಿಟ್ಟು ಆಮೇಲೆ ಇಲ್ಲೇ ಪಕ್ಕದಲ್ಲಿರೋ ಊರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಮನೆಯವ್ರು ದೊಡ್ಡಮ್ಮ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಅವ್ರ ಮಾವ ಕೂಡ ಬಂದಿದ್ದರು. ಅವ್ರ ಮಾವ ASI ಆಗಿ ವರ್ಕ್ ಮಾಡ್ತಾ ಇರೋದು. ಅವ್ರಿಗೆ CM ಮೆಡಲ್ ಪ್ರಶಸ್ತಿ ಬಂದಿದೆ. ಹಂಗಾಗಿ ಅವ್ರು ಬೆಂಗಳೂರಲ್ಲಿ ಏನೋ ಟ್ರೈನಿಂಗ್ ಇತ್ತು ಅಂತ ಹೋಗಿದ್ರು. ಹಂಗೆ ಮುಗಿಸ್ಕೊಂಡು ಇಲ್ಲಿಗೆ ಡೈರೆಕ್ಟಾಗಿ ಬಂದಿದ್ದರು. ಸೊ ಅವರು ಯೂನಿಫಾರ್ಮಲ್ಲಿ ಬಂದಿದ್ದರಿಂದ ಎಲ್ಲ ಹುಡುಗರು ನೋಡಿ ಸ್ವಲ್ಪ ಭಯಪಟ್ಟರು. ಆದರೂ ಸ್ವಲ್ಪ ಫೋಟೋಸ್ ತಕ್ಕೊಳೋದೆಲ್ಲ ಫೋಟೋಸ್ ತಕ್ಕೊಂಡ್ರು. ಸೊ ಅದೆಲ್ಲ ಮುಗಿದ್ಮೇಲೆ ನಾವು ಎಲ್ಲರೂ ಕುತ್ಕೊಂಡು ಹಿಂಗೆಲ್ಲ ಫ್ಯಾಮಿಲಿ ಕಲ್ತಾಗೆಲ್ಲ ಕುತ್ಕೊಂಡು ಒಂದೇ ಹತ್ರ ಕುತ್ಕೊಂಡು ಊಟ ಮಾಡೋದೆಲ್ಲ ಕಾಮನ್ ಅಲ್ವಾ. ಸೊ ಹಂಗೆ ಗಾಸಿಪ್ ಮಾಡಿಕೊಂಡು ಎಲ್ಲರೂ ಕುತ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಕಾಲು ಎಳ್ಕೊಂಡು ಹಿಂಗೆ ಆಟ ಆಡಿಕೊಂಡು ಚೇಷ್ಟೆಗಳು ಮಾಡ್ಕೊಂಡಿದ್ವಿ. ಲಾಸ್ಟಿಗೆ ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಎಲ್ಲರೂ ನಿಂತಿದ್ವಿ. ಸೊ ಒಂಥರ ಖುಷಿ ಅಲ್ವಾ, ಎಲ್ಲ ಫ್ಯಾಮಿಲಿ ಒಂದೇ ಕಡೆ ಸೇರಿದಾಗ ಈ ಥರ ಎಂಜಾಯ್ ಮಾಡೋದು, ಈ ಥರದ್ದೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಮನೇಲಿ ಮಕ್ಕಳಿದ್ರೇ ಒಬ್ಬೊಬ್ಬರು ಒಂದೊಂದು ಚೇಷ್ಟೆ ಅಂತಾರೆ. ಸೊ ಹಾಗೆ ಒಂದೊಂದು ಮುತ್ತುಗಳ ಥರ ಚೇಷ್ಟೆಗಳು ಮಾಡ್ತಾ ಇರ್ತಾರೆ. ಇದು ನಮ್ಮದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.